ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಕೊನೆಯ ವಾರದ ಕಾರ್ತಿಕ್ ಮಾಸದ ಸೋಮವಾರ ದಿನದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಶೂಟ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟು. ಹಾಗಾಗಿ ಇವತ್ತಿನ ಡೇ ಫುಲ್ ಯಾವ ರೀತಿ ಇತ್ತು ನನ್ನ ರೋಟೀನ್, ಹಾಗೆ ಕಾರ್ತಿಕ್ ಮಾಸ ಸೋಮವಾರದ ಪೂಜೆನ ನಾನು ಯಾವ ರೀತಿ ಮಾಡಿದೆ, ನಾನು ಯಾವ ರೀತಿ ಆಚರಣೆ ಮಾಡ್ತೀನಿ ಪ್ರತಿ ವರ್ಷನೂ ಕೂಡ ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ತಿಂಡಿ ಎಲ್ಲ ಮುಗಿಸ್ದೆ, ಅಂದರೆ ಮಗ ಸ್ಕೂಲ್ಗೆ ಹೋಗ್ತಾನಲ್ಲ ಬೇಗ, ಹಾಗಾಗಿ ಅವನ್ನ ಕಳಿಸ್ಬಿಟ್ಟು ಈಗ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವ್ನು ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟು ಅವನು ಹೋಗಿದ ನಂತರ ನನಗೆ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಳೋದಕ್ಕಾಗೋದು. ಅಲ್ಲರೂ ಕೂಡ ಏನೂ ಒಂದು ಕಡ್ಡಿ ಕೂಡ ಎತ್ತಿಕ್ಕಾಗಲ್ಲ ಪಕ್ಕಕ್ಕೆ, ಯಾಕೆಂದರೆ ಅಷ್ಟು ಟೈಮ್ ಇರಲ್ಲ. ಬರೀ ಅವ್ನು ಎಬ್ಬರಿಸಿ ಅವ್ನು ತಿನ್ನಿಸಿ ರೆಡಿ ಮಾಡಿಸಿ ಕಳಿಸೋ ಅಷ್ಟರಲ್ಲೇ ಆಗುತ್ತೆ. ತಿಂಡಿ ಮಾಡಬೇಕಲ್ಲ, ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟು ತಿಂಡಿ ಕೆಲಸ ಮುಗಿಸ್ಕೊತೀನಿ, ನಂತರ ಬೇರೆ ಏನಿದ್ರು. ಹಾಗೆ ಅವ್ನು ಹೋಗಿದ ತಕ್ಷಣ ಈಗ ಸ್ನಾನ ಮಾಡೋದಕ್ಕಿಂತ ಮುಂಚೆ ನಾನು ಆಯಿಲ್ನ ಅಪ್ಲೈ ಮಾಡ್ಕೊತೀನಿ ಹೇರ್ಗೆ. ವಿತೌಟ್ ಆಯಿಲ್ ಅಪ್ಲೈ ಇಲ್ಲದೆ ನಾನು ಹೇರ್ ವಾಶ್ ಮಾಡ್ಕೊಳೋದೇ ಇಲ್ಲ. ಇದೊಂದು ನನಗೆ ರೂಢಿ. ಅದೇನೋ ನಂಗೆ ಒಂಥರ ಫುಲ್ ಡ್ರೈ ಅನಿಸ್ಬಿಡುತ್ತೆ, ನನಗೆ ಅದು ಇಷ್ಟನೂ ಆಗೋಲ್ಲ. ರೂಢಿ ಆಗಿರೋದ್ರಿಂದ ನನಗೆ ಮನಸ್ಸು ಬರೋಲ್ಲ. ಆಯಿಲ್ ಅಪ್ಲೈ ಮಾಡಿಲ್ಲ ಅಂದರೆ ಹೇರ್ ವಾಶ್ ಮಾಡೋದಕ್ಕೆ ಹೋಗಲ್ಲ. ಆಯಿಲ್ ಅಟ್ಲೀಸ್ಟ್ ಒಂದು 1 ಅವರ್ ಹಾಕ್ಕೊಂಡೆ ನಾನು ಹೇರ್ ವಾಶ್ ಮಾಡ್ಕೊಳೋದು. ಹಾಗಾಗಿ ಇವತ್ತು ತಲೆ ಸ್ನಾನ ಮಾಡಬೇಕಾಗಿತ್ತಲ್ವ, ಕಾರ್ತಿಕ್ ಮಾಸ ಸೋಮವಾರ ಪೂಜೆ ಮಾಡೋದಕ್ಕೆ. ಹಾಗಾಗಿ ಫಸ್ಟ್ ಹೇರ್ಗೆ ಆಯಿಲೆಲ್ಲ ಅಪ್ಲೈ ಮಾಡಿ ಸ್ವಲ್ಪ ಫೇಸ್ಗೂ ಕೂಡ ಮಸಾಜ್ ಮಾಡ್ಕೊತೀನಿ. ಮಾಮೂಲಿಯಾಗಿ ಕೊಕೊನಟ್ ಆಯಿಲ್, ಇನ್ನೇನು ಬೇರೆ ಆಯಿಲಿನ ಅಪ್ಲೈ ಮಾಡ್ಕೊಳೋದಕ್ಕೆ ಹೋಗಲ್ಲ. ಅಪ್ಲೈ ಮಾಡಿಕೊಂಡು ಈಗ ಹೊರಗಡೆ ಎಲ್ಲ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಬಂದ್ಬೇಡ ಅಂತ ಅಂದ್ಬಿಟ್ಟು ಮೊದಲಿಗೆ ಹೊರಗಡೆ ಕಸ ಗುಡಿಸ್ಕೊತಾ ಇದ್ದೀನಿ. ಇಲ್ಲೂ ಕೂಡ ಫುಲ್ ಮುಂದೆ ದೊಡ್ಡದಾಗಿ ಜಾಗ ಇರೋದ್ರಿಂದ ಇಲ್ಲೂ ಕೂಡ ತುಂಬ ಹೊತ್ತಾಗುತ್ತೆ ಕಸ ಎಲ್ಲ ಗುಡಿಸೋ ಅಷ್ಟರಲ್ಲಿ. ನಾವು ಮೊದಲಿದ್ವಲ್ಲ ಹಳೆ ಮನೇಲಿ, ಅಲ್ಲೂ ಕೂಡ ತುಂಬ ದೊಡ್ಡದಾಗಿತ್ತು. ಅಲ್ಲೂ ಕೂಡ ತುಂಬ ಟೈಮ್ ತೊಗೊಳೋದು ಗುಡ್ಸೋಕ್ಕೆ ಎಲ್ಲ ತೊಳೆಯೋದಕ್ಕೆ. ಬಟ್ ಇಲ್ಲಿ ಏನು ತೊಳೆಯಲ್ಲ, ವೀಕ್ಲಿ ಒನ್ಸ್ ತೊಳ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಮಾಪ್ ಮಾಡ್ಕೊತೀನಿ ಅಷ್ಟೇ. ಡೈಲಿ ನೀರಾಗಿ ತೊಳೆದ್ರೆ ಸ್ವಲ್ಪ ಅದು ಜಾರುತ್ತೆ, ಟೈಲ್ಸ್ಗೆ ಅಷ್ಟಿದಲ್ಲ, ಡೈಲಿ ತೊಳೆಯೋದಕ್ಕಾಗಲ್ಲ ಅಲ್ಲಿ. ಜಸ್ಟ್ ಮಾಪ್ ಮಾಡ್ಕೊತೀನಿ. ವೀಕ್ಲಿ ಒನ್ಸ್ ಮಾತ್ರ ನೀರು ಹಾಕಿ ತೊಳ್ಕೊತೀನಿ ಚೆನ್ನಾಗಿ. ಅಷ್ಟು ಬಿಟ್ಟರೆ ಅದು ಕ್ಲೀನ್ ಆಯಿತು. ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಈಗ ಒಳಗಡೆ ಕ್ಲೀನ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಕ್ಲೀನಿಂಗ್ ಮಾಡ್ಕೊತಾ ಇರ್ತೀನಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇದೇ ರೀತಿಯಾಗಿ ಕ್ಲೀನಿಂಗ್ ಇರುತ್ತೆ. ನಂದೇನು ಸ್ಪೆಷಲ್ಲು, ನಾನು ಒಬ್ಬಳೇ ಈ ಥರ ಮಾಡೋದು ಅಂತಲ್ಲ. ಈ ಥರದ ವೀಡಿಯೋಸು ನೋಡಿದಾಗ ಏನಾಗುತ್ತೆ ಅಂದರೆ ನಮಗೆ ಒಂಚೂರು ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಆ್ಯಕ್ಚುಲಿ ಎಷ್ಟೋ ಸಲ ನನಗೆ ಮೋಟಿವೇಶನ್ ಬೇಕು ಅಂದಾಗ ನಾನು ಬೇರೆಯವ್ರ ವೀಡಿಯೋ ಕೂಡ ನೋಡ್ತೀನಿ. ತುಂಬ ಜನ ಹೇಳ್ತಾ ಇರ್ತಾರೆ ಈ ಥರ ಕ್ಲೀನಿಂಗ್ ವೀಡಿಯೋಸ್ ಎಲ್ಲ ಹಾಕಿದಾಗ ನನಗೆ ಸಖತ್ ಮೋಟಿವೇಟ್ ಸಿಗುತ್ತೆ, ನಿಮ್ಮ ವೀಡಿಯೋ ನೋಡೋದ್ರಿಂದ ತುಂಬ ಚೆನ್ನಾಗಿ ಮಾಡ್ತೀರಾ ವೀಡಿಯೋ ಅಂತ. ಹಾಗಾಗಿ ನಾನು ಆದಷ್ಟು ಈ ಥರದ ವೀಡಿಯೋ ಮಾಡೋದಕ್ಕೆ ನನಗೂ ಕೂಡ ಸ್ವಲ್ಪ ಈಸಿ ಇರುತ್ತೆ. ನಿಮ್ಗೆ ಇಷ್ಟ ಆಗೋದ್ರಿಂದ ನಾನು ಇದ್ರ ಕಡೆನೇ ಸ್ವಲ್ಪ ಕಾನ್ಸಂಟ್ರೇಟ್ ಕೂಡ ಕೊಡ್ತೀನಿ. ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಬೆಳಗ್ಗೆ ಎದ್ದು ಈ ಥರದ್ದೆಲ್ಲ ಕ್ಲೀನಿಂಗ್ ನಾವು ಮಾಡ್ಕೊಂಬಿಟ್ರೆ ಅಂತೂ ನಮಗೆ ಎಷ್ಟು ಆರಾಮ ಅನಿಸುತ್ತೆ ಅಂದರೆ ಹೌಸ್ ವೈಫ್ ಅವ್ರಿಗೆ ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ. ದಿನನಿತ್ಯ ರೊಟೀನ್ ಇದು ಎಲ್ಲ ಹೆಣ್ಮಕ್ಳಿಗೂ, ಮನೇಲಿರೋವಂಥ ಹೆಣ್ಮಕ್ಳಿಗೆ. ಅದೇ ಪಾಪ ಕೆಲ್ಸಕ್ಕೆ ಹೋಗೋರ್ಗಂತೂ ಬೆಳಿಗ್ಗೆ 5 ಗಂಟೆಗೆ ಎಲ್ಲ ಕೆಲಸ ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ನಿಜವಾಗ್ಲೂ ನಮಗಿಂತ ಗ್ರೇಟ್ ಅಂತಲೇ ಹೇಳ್ಬೋದು. ನಾವು ಮನೇಲಿ ಇದ್ಕೊಂಡೆ ಮನೆ ಕೆಲಸ ಮಾಡ್ಕೊಳೋದಕ್ಕೆ ಅಯ್ಯೋ ಅಂತ ಅಂತೀವಿ. ಬಟ್ ಅವರು ಹೊರಗಡೆ ಮತ್ತು ಒಳಗಡೆ ಎರಡೂ ಕೂಡ, ಅಂದರೆ ಹೊರಗಡೆ ಕೂಡ ದುಡಿದು ಮನೆ ಒಳಗಡೆ ಬಂದು ಕೂಡ ಮನೆಯಲ್ಲೆಲ್ಲ ಕೆಲಸ ಮಾಡ್ತಾರಲ್ವ, ಅವ್ರಿಗೂ ತುಂಬಾ ಕಷ್ಟ ಇರುತ್ತೆ. ಬಟ್ ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಇರುತ್ತೆ. ಯಾರೂ ಕೂಡ ಈಸಿ ಅಲ್ಲ. ಮನೇಲಿರೋಂಥ ಹೆಣ್ಮಕ್ಳಿಗೆ ಈಸಿ, ಮನೇಲಿರ್ತಾರೆ ಆರಾಮೆ ಅಂತಲೂ ಹೇಳೋದಕ್ಕಾಗಲ್ಲ. ಹಂಗಂತ ಹೊರಗಡೆ ಹೋಗೋ ದುಡಿಯೋ ಹೆಣ್ಮಕ್ಳೇ ಮೇಲು, ಅವರೇ ಪರವಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಒಬ್ಬೊಬ್ರ ಜೀವನ ಒಂದೊಂದು ಥರ ಇರ್ತಾರೆ. ನಾವು ಯಾರಿಗೂ ಕೂಡ ಯಾವತ್ತೂ ಕೂಡ ಕಂಪೇರ್ ಮಾಡಿಕೊಂಡು ನಮ್ಮ ಜೀವನ ಹಿಂಗೆ ಅವ್ರ ಜೀವನ ಹಿಂಗೆ ಅಂತ ಕಂಪೇರ್ ಮಾಡ್ಕೋಬಾರ್ದು. ಅವ್ರವ್ರ ಕಷ್ಟ ಅವ್ರಿಗೆ ಇದ್ದೇ ಇರುತ್ತೆ. ಮನೇಲಿ ಹೆಣ್ಮಕ್ಳಿಗೆ ಏನು ಅನಿಸುತ್ತೆ ಅಂದರೆ ಹೊರಗಡೆ ಹೋಗಿ ದುಡಿದ್ರೇನಪ್ಪ ಮೇಲು ಅಂತ ಅನಿಸುತ್ತೆ. ಹೊರಗಡೆ ಹೋಗೋ ದುಡಿಯೋರಿಗೆ ಅಯ್ಯೋ ಮನೇಲಿರೋ ಹೆಣ್ಮಕ್ಳೇ ಮೇಲು, ಆರಾಮಾಗಿ ಮನೇಲಿರ್ತಾರೆ ಅಂತ ಅನಿಸುತ್ತೆ ಕೆಲವೊಂದು ಹೆಣ್ಮಕ್ಳಿಗೆ. ಅದು ಕಾಮನ್ ಎಲ್ಲರಿಗೂ ಅನಿಸೋದು. ಬಟ್ ಯಾವತ್ತು ಕಂಪೇರ್ ಮಾಡಿಕೊಂಡು ನಮ್ಮ ಜೀವನನ ನಾವು ಯಾವತ್ತೇ ಕೂಡ ಕೀಳಾಗಿ ನೋಡ್ಕೋಬಾರ್ದು. ಅಯ್ಯೋ ನನ್ನ ಜೀವನ ಹೆಂಗಿದೆ ಅಂತ ಅಂದ್ಬಿಟ್ಟು ನಮ್ಮ ಲೈಫಲ್ಲಿ ನಾವು ಹೇಗಿದ್ದೀವೋ ಅದನ್ನು ಖುಷಿ ಪಟ್ಕೊಂಡು ನಮ್ಮ ಕೆಲಸನ ನಾವು ಮಾಡ್ಕೊತ ಹೋಗಬೇಕು ಅಂತ ಹೇಳ್ತೀನಿ ಎಲ್ಲ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ. ನಾನು ಅಷ್ಟೇ, ನಮ್ಮ ಕೆಲಸ ನಾವು ಮಾಡ್ಕೋಬೇಕಷ್ಟೆ. ನಾನು ಮೇಡೂ ಕೂಡ ಬೇಡ ಅಂತ ಅಂದ್ಬಿಟ್ಟೆ. ಯಾಕೆ ಅಂತಂದರೆ ಬರ್ತಾಯಿದ್ರು, ಹಸ್ಬೆಂಡು ತುಂಬ ಬಲವಂತ ಮಾಡಿ ಇಟ್ಟಿದ್ರು ಮೇಡನ್ನ, ಹೆಲ್ಪಾಗಿ ತಗೋ ಅಂತ. ನನಗಿಷ್ಟ ಇಲ್ಲ ಅಂತಂದ್ರೂ ಕೊನೆಗೂ ಹೊಸ ಮನೆಗೆ ಬಂದಮೇಲೆ ನಾನು ಬೇಡವೇ ಬೇಡ, ನನ್ನ ಕೆಲಸ ನಾನು ಮಾಡ್ಕೊತೀನಿ. ಅದು ಏನಾಗ್ಬಿಡುತ್ತೆ ಅಂತ ಒಂಥರ ಸೋಂಬೇರಿತನ ಬಂದುಬಿಡ್ತೀನಿ ನನಗೆ ಅವ್ರು ಬಂದಾಗಿಂದ. ಇನ್ನೊಂದು ಅವರು ನೀಟಾಗಿ ಮಾಡ್ತಾನೂ ಇರಲಿಲ್ಲ, ನನಗಿಷ್ಟ ಆಗ್ತಿರ್ಲಿಲ್ಲ. ಮತ್ತು ಟೈಮ್ ಸರಿಯಾಗಿ ಕೂಡ ಬರ್ತಿರಲಿಲ್ಲ. ಏನೋ ಟೈಮ್ ಸರಿಯಾಗಿ ಬಂದು ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗಿದ್ದಿದ್ರೆ ಓಕೆ ಅನ್ಬೋದಿತ್ತು.
ಹಾಗಾಗಿ ನಾನು ಬೇಡ, ನನ್ನ ಕೆಲಸ ನಾನು ಮಾಡ್ಕೊತೀನಿ. ಇವಾಗ ನಾನು ಬೆಳಗ್ಗೆ ಬೇಗ ಎದ್ದೇನಾದ್ರು ಪೂಜೆ ಮಾಡ್ಕೋಬೇಕು ಅಂತಂದರೆ ಬೇಗ ನಾನು ಮಾಡ್ಕೋಬೇಕು ಕೆಲಸಗಳೆಲ್ಲ. ಆ ಟೈಮ್ಗೆ ಅವ್ರು ಸಿಗ್ತಾ ಇರಲಿಲ್ಲ. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಹಠ ಮಾಡಿ ಬೇಡ ಅಂತ ಹೇಳ್ಬಿಟ್ಟೆ. ನನಗೆ ಇಷ್ಟ ಇರಲಿಲ್ಲ. ನನಗದೇನೋ ಗೊತ್ತಿಲ್ಲ, ನಮ್ಮ ಮನೆ ಕೆಲಸ ನಾವು ಮಾಡ್ಕೊಂಡ್ರೇ ಅದು ಇರಬೇಕು ಹೆಣ್ಮಕ್ಳಿಗೆ. ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳೋದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಅಂದರೆ ಅದೊಂಥರ ಸೋಂಬೇರಿತನ ಅನ್ನೋದು ಬಂದುಬಿಡುತ್ತೆ. ಮುಂದೆ ನಮಗೆ ಕಷ್ಟ ಆಗೋದು. ಹೆಣ್ಮಕ್ಳು ಚೆನ್ನಾಗಿ ಕೆಲಸ ಮಾಡಬೇಕು, ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಇದೆಲ್ಲ ಏನೂ ಇಲ್ಲ, ನಾವು ಆರಾಮಾಗಿ ತಿಂದ್ಕೊಂಡು ಇರ್ತೀವಿ ಅಂತಂದರೆ ಕಾಯಿಲೆಗಳೇ ಜಾಸ್ತಿ. ಮತ್ತು ನಮಗೊಂಥರ ಮೈಂಡಲ್ಲಿ ಬೇರೆ ಬೇರೆ ಏನೇನೋ ಹೋಗ್ಬಿಡುತ್ತೆ. ಹಾಗಾಗಿ ಆರಾಮಾಗಿ ನಾವು ಕೆಲಸ ಮಾಡಿಕೊಂಡು ನಮ್ಮ ಮನೆ ಕೆಲಸ ಮಾಡ್ಕೊಂಡು ನಾವು ಇದ್ರೇ ತುಂಬ ಚೆನ್ನಾಗಿ ಆರೋಗ್ಯವಾಗಿರ್ತೀವಿ ನಾವು. ಅದಂತೂ ಹೇಳ್ತೀನಿ. ಈಗ ನಾನು ಮನೆ ಕೆಲಸ ಮಾಡ್ಕೊಂಡಿರೋದ್ರಿಂದ ನಾನು ತುಂಬ ಆರೋಗ್ಯವಾಗಿರ್ತೀನಿ. ನನಗಿಂಥದ್ದು ನೋವಪ್ಪ ಅದು ನೋವು ಅಂತ ಏನೂ ಇರೋಲ್ಲ ನನಗೆ. ತುಂಬ ರೇರ್ ಆ ಥರ ನನ್ನ ನೋವುಗಳು ಅನ್ನೋದು. ಮನೆ ಕೆಲಸ ಮಾಡಿಕೊಂಡು ದಿನ ಪೂರ್ತಿ ಆ್ಯಕ್ಟಿವ್ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಒಳ್ಳೆಯದು. ಹಾಗಾಗಿ ನಾನು ಬೇಡ ಅಂತಂದರೆ, ಬಟ್ ಆಗಲ್ಲ, ನಮಗೆ ಹೆಲ್ತ್ ಇಶ್ಯೂಸ್ ಇದ್ದಾಗ ಅಂಥ ಟೈಮಲ್ಲಿ ನಾವು ಹೆಲ್ಪರ್ನ ಇಟ್ಕೊಳ್ಳೋಣ, ಇಲ್ಲ ಅಂತಿಲ್ಲ. ಈಗ ನನಗೂ ಮುಂದೆ ಏನಾದರೂ ನನಗೆ ಆಗಲ್ಲ ಅಂದಾಗ ಖಂಡಿತ ಹೆಲ್ಪರ್ನ ನಾನು ಇಟ್ಕೊತೀನಿ, ಅವಾಗ ಬೇಡ ಅನ್ನಲ್ಲ. ಬಟ್ ಇವಾಗ ಚೆನ್ನಾಗಿದ್ದೀನಲ್ವ, ಅವಶ್ಯಕತೆ ಇಲ್ಲ. ಅವಾಗ ನೋಡೋಣ, ನನಗೆ ಆಗಲ್ಲ ಅನ್ನೋ ಟೈಮ್ಗೆ ನಾನು ಕೂಡ ಖಂಡಿತ ಹೆಲ್ಪರ್ನ ಇಟ್ಕೊತೀನಿ. ಹೀಗೆ ಓಕೆ ಬನ್ನಿ. ಕಸ ಒಂದು ಕಡೆಯಿಂದ ಕಸ ಎಲ್ಲ ಹೊಡ್ಕೊಂಡು ನೀಟಾಗಿ ಮನೆಯೆಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡೆ. ಹಳೆ ಮನೆಗಿಂತ ಇದು ಸ್ವಲ್ಪ ದೊಡ್ಡ ಮನೆಯೇ, ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ರೂಮೆಲ್ಲ ಸ್ವಲ್ಪ ದೊಡ್ಡದಾಗಿದೆ. ಹಳೆ ಮನೆಯಲ್ಲಾದರೆ ಸ್ವಲ್ಪ ಚಿಕ್ಕದಾಗಿದ್ವು. ಎಲ್ಲ ಟೈಮ್ ಹಿಡಿಯಿತು ಎಲ್ಲ ನೀಟಾಗಿ ಮಾಡೋ ಅಷ್ಟರಲ್ಲಿ. ಸ್ವಲ್ಪ ಬಟ್ಟೆನೂ ಕೂಡ ಮಷಿನ್ಗೆ ಹಾಕಿದ್ದೆ, ಅದನ್ನು ಕೂಡ ನೀಟಾಗಿ ಎಲ್ಲ ಒಣಗಾಕಿ ಫೈನಲಾಗಿ ಫ್ರೆಶಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ಈಗ ನೀಟಾಗಿ ಹೊಸ್ಲೆಲ್ಲ ಸಾರಿಸ್ಕೊಂಡು ಅರಿಶಿನ ಕುಂಕುಮ ಹೂವು ರಂಗೋಲಿ ಎಲ್ಲ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ರೀತಿ ಮನೆ ಮುಂದೆ ಇನ್ನೂ ಎಂಟರ್ ಆಗ್ತಿದ್ದಂಗೆ ಹೊಸ್ಲು ತುಳಸಿ ಮುಂದೆ ಈ ಥರ ಅಲಂಕಾರ ಮಾಡಿದ್ದೀವಿ ಅಂದರೆ ಆ ಮನೆಗೆ ಒಂಥರ ಕಳೆ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡ್ತಾ ಇದ್ದೆ ಹೊರಗಡೆಯಿಂದ ಯಾರಾದರೂ ಬಂದಾಗಲೂ ಕೂಡ ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ಹಾಗಾಗಿ ನಾನು ಆ ಥರ ಎಲ್ಲ ನನಗೆ ಹಂಗಿದ್ರೇ ನಂಗೆ ಒಂಥರ ಖುಷಿ, ಅದು ನೋಡ್ತಾನೇ ಇರ್ತೀನಿ ಆ ಥರ ಹೂವು ಎಲ್ಲ ಅಲಂಕಾರ ಮಾಡಿರೋದು. ಹಾಗೆ ನೆಕ್ಸ್ಟು ದೇವ್ರ ಮನೆಯಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ದೇವ್ರ ಪಾತ್ರೆಗಳು ಕೂಡ ವಾಶ್ ಮಾಡಿಕೊಂಡೆ. ಲಾಸ್ಟ್ ವಾರ ಅಲ್ವಾ, ಹಾಗಾಗಿ ಪೂಜೆ ಮಾಡ್ಕೋಣ ಅಂತ ಮೊದಲಿಗೆ ಫೋಟೋಗಳೆಲ್ಲ ಹೂವು ಇಟ್ಬಿಟ್ಟು ಈಗ ದೇವ್ರ ಪಾತ್ರೆಗಳೆಲ್ಲ ಏನು ತೊಳೆದಿದ್ನಲ್ವ ಅದೆಲ್ಲ ನೀಟಾಗಿ ಒರೆಸಿ ಜೋಡಿಸ್ಕೊತಾಯಿನಿ. ದೇವ್ರ ಮನೆ ಅಂತೂ ಫುಲ್ಲು ನನಗೊಂಥರ ದೊಡ್ಡ ರೂಮ್ ಸಿಕ್ತಂಗೆ ಅನಿಸ್ಬಿಟ್ಟಿದೆ. ಎಲ್ಲ ಪ್ರತಿಯೊಂದು ಐಟಮು ಕೂಡ ಅಲ್ಲೇ ಇಟ್ಕೊತೀನಿ. ನೀಟಾಗಿ ಎಲ್ಲ ಜೋಡಿಸ್ಕೊಳೋದಕ್ಕೆ ಫುಲ್ ಜಾಗ ಇದೆ. ಇನ್ನೂ ಒಂದು 4 ಐಟಮ್ ತಂದ್ರೂ ಆರಾಮಾಗಿ ಜೋಡಿಸ್ಕೋಬೋದು. ಬಟ್ ನಾನು ಆ ಥರ ಎಲ್ಲ ಏನು ತರೋಕ್ಕೆ ಹೋಗಲ್ಲ. ತುಂಬ ವರ್ಷದಿಂದನೂ ಕೂಡ ನನ್ನ ಹತ್ರ ಇಷ್ಟೇ ಫೋಟೋಸ್ ಇರೋದು, ಇಷ್ಟೇ ದೇವ್ರ ಪಾತ್ರೆಗಳು ಇಟ್ಕೊಳೋದು. ನೋಡೋಣ ನೆಕ್ಸ್ಟ್ ಏನಾದರೂ ಬೇಕು ಅಂತಂದರೆ ತೊಗೊಂಡು ಬರ್ತೀನಿ. ಫೈನಲಾಗಿ ಎಲ್ಲ ಕೂಡ ಜೋಡಿಸ್ಕೊಂಡು ಇವಾಗ ಕಲಶನೂ ಕೂಡ ಇಟ್ಕೊತಾಯಿನಿ. ಆ ಕಲಶಕ್ಕೆ ನೀರು, ಅರಿಶಿನ, ಕುಂಕುಮ, ಹೂವು ಮತ್ತು ಕಾಯಿನು, ಎಲೆ, ವಿಳೆದೆಲೆ 5, ಒಂದು ತೆಂಗಿನಕಾಯಿ ಇಷ್ಟೇ ಇಡೋದು. ಅದರೊಳಗೆ ಇನ್ನೇನು ನಾನು ಹಾಕಲ್ಲ. ಫೈನಲಾಗಿ ಹೂವಿನ ಅಲಂಕಾರ ಎಲ್ಲನೂ ಕೂಡ ಮಾಡಿಕೊಂಡೆ. ಹೂವೆಲ್ಲ ಚೆನ್ನಾಗಿರೋದು ತಂದಿದ್ರು ಹಸ್ಬೆಂಡ್ಸ್ ಎಲ್ಲ, ಫ್ರೆಶ್ಶಾಗಿ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕಲರ್ಫುಲ್ಲಾಗಿ ಮಿಕ್ಸಲ್ಲಿ ತಂದಿದ್ರು, ಚೆನ್ನಾಗಿತ್ತು. ಹೂವೆಲ್ಲ ಜೋಡಿಸ್ಕೊಂಡು ಈಗ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಎಣ್ಣೆ ಎಲ್ಲ ಹಾಕಿಟ್ಟಿದ್ದೆ. ಹಾಗೆ ಹೊಸ್ಲಿಗೆ ಅರಿಶಿನ ಕುಂಕುಮನೇ ಇಟ್ಟಿರಲಿಲ್ಲ, ಮರೆತುಬಿಟ್ಟಿದ್ದೆ. ಇನ್ನೇನು ದೀಪ ಹಚ್ಚೋ ಟೈಮಲ್ಲಿ ಗ್ಯಾಪ್ಸ್ಕೊಂಡೆ, ಅಯ್ಯೋ ಇಲ್ಲಿ ನಾನು ಇದೇ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ದೇವ್ರ ಮನೆ ಹೊಸ್ಲು ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಹಾಕ್ಕೊತಾಯಿನಿ. ನೋಡಿ ಪ್ಲೈನಾಗಿತ್ತು ಹೊಸ್ಲು ಆವಾಗಲೇ. ಈ ಅರಿಶಿನ ಕುಂಕುಮ ಮತ್ತು ರಂಗೋಲಿ ಹಾಕಿ ಹೂವು ಇಡೋ ಅಷ್ಟರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅದೇ ಕಡೆ ನಾವು ಅಚ್ಚುಕಟ್ಟಾಗಿ ಒಟ್ಟಿನಲ್ಲಿ ಒಂದು ಕಡೆಯಿಂದ ಎಲ್ಲ ಮಾಡ್ಕೊಂಡಿದ್ದು ಆಯಿತು ಅಂತಲೇ ಹೇಳ್ಬೋದು. ಬಟ್ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಬೆಳಿಗ್ಗೆ ಬೇಗ ಎದ್ದು ಮಾಡ್ಕೋಬೇಕಾಗತ್ತೆ. ಎಷ್ಟು ಬೇಗ ಎದ್ದರೂ ಕೂಡ ಇಷ್ಟು ಕೆಲಸ ಮಾಡಬೇಕು ಅಂತಂದರೆ ನಿಮಗೆ ಗೊತ್ತಿರುತ್ತಲ್ವ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಹಂಗಂತ ಅಂದ್ಬಿಟ್ಟು ನಾನು ಬೆಳಿಗ್ಗೆ ಬೇಗನೆ ಪೂಜೆ ಮಾಡಿದೆ ಅಂತೇನಿಲ್ಲ, ಎಲ್ಲ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಸಮಾಧಾನ ಅಂತಂದರೆ ಎಲ್ಲನೂ ಕೂಡ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ವಿ, ನೆಮ್ಮದಿಯಿಂದ ಸಮಾಧಾನವಾಗಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿದ್ವಿ ಅನ್ನೋದೇ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಅದನ್ನು ಬೇಗ ಮಾಡಿದ್ವಿ ಲೇಟ್ ಮಾಡಿದ್ವಿ ಅನ್ನೋದಕ್ಕಿಂತ ಅಚ್ಚುಕಟ್ಟಾಗಿ ಚೆನ್ನಾಗಿ ನೆಮ್ಮದಿಯಿಂದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ವಿ ಅನ್ನೋದೇ ಮುಖ್ಯ. ಫೈನಲಾಗಿ ದೀಪ ಹಚ್ಚಿ ಪೂಜೆ ಮಾಡ್ಕೊತಾಯಿನಿ. ಅದೇನೋ ಗೊತ್ತಿಲ್ಲ, ಇಷ್ಟೆಲ್ಲ ಮಾಡಿದ್ಮೇಲಂತೂ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಶಾಂತವಾಗಿರುತ್ತೆ ಮನೆಯಲ್ಲಂತೂ ಪೂಜೆ ಮಾಡಿದ್ಮೇಲೆ. ನನಗಂತೂ ಹಾಗೆ ಅನಿಸೋದು, ನಿಮ್ಮೆಲ್ಲರಿಗೂ ಕೂಡ ಹಾಗೆ ಅನಿಸುತ್ತೆ ಅಂತ ಅಂದ್ಕೊತೀನಿ. ಇದನ್ನೆಲ್ಲ ನಮ್ಮ ಕೈಯಲ್ಲೇ ನಾವು ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವ. ಫೈನಲಾಗಿ ಪೂಜೆ ಎಲ್ಲ ಮಾಡಿ ತುಪ್ಪದ ಆವತ್ತಿನೂ ಕೂಡ ಹಚ್ತಾಯಿನಿ. ನನ್ನ ಮಗಳಂತೂ ಎಲ್ಲ ಕೆಲಸನೂ ನಾನು ಮಾಡೋದನ್ನೆಲ್ಲ ನೋಡ್ಕೊತಾಳಲ್ವ, ಎಲ್ಲದರಲ್ಲೂ ಕೂಡ ನಾನು ಮಾಡ್ತೀನಿ ಅಂತ ಬರ್ತಾಳೆ.
ಇವಾಗ ಇನ್ನೂ ಚಿಕ್ಕವಳಲ್ವ, ಬೇಡ ಸುಮ್ಮನೆ ಇರೋ ಅಂದರೂ ಕೇಳಲ್ಲ. ಹಾಗಾಗಿ ಕೊಡ್ತೀನಿ ಪಾಪ, ಅವಳು ಆಸೆ ಪಡ್ತಾಳಲ್ವ. ನಂತರನೇ ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲ ಇಷ್ಟಪಟ್ಟು ಇದೇ ಥರ ನಾವು ಅಮ್ಮನ ಜೊತೆ ಮಾಡ್ತಾಯಿದ್ದು. ಹಾಗೆ ನನ್ನ ಮಗಳು ಕೂಡ ಹಾಗೆ ನನ್ನ ಹಾಗೆ ಎಲ್ಲನೂ ಕೂಡ ಇಷ್ಟಪಟ್ಟು ಅವಳೇ ಮುಂದೆ ಬಂದು ನಾನು ಮಾಡ್ತೀನಿ ಅಂತ ಮಾಡ್ತಾಳೆ. ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತಂದರೆ ಅಷ್ಟು ಹೆಲ್ಪ್ ಮಾಡ್ತಾಳೆ. ಬಟ್ ನೋಡ್ಬೇಕು ಮುಂದಕ್ಕೆ ಏನಾಗ್ತಾಳೆ ಅಂತ. ಇವಾಗ ಚಿಕ್ಕ ಮಕ್ಕಳಲ್ವ, ಪ್ರತಿಯೊಂದಕ್ಕೂ ಕೂಡ ಬರ್ತಾರೆ. ನೆಕ್ಸ್ಟು ದೊಡ್ಡವ್ರು ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಅವ್ರೇನು ಅನ್ನೋದು. ಫೈನಲಾಗಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು, ಸಖತ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮಾಡಿ ಆಗ ಈ ಥರ ಬೌಲಲ್ಲಿ ನೀರು ಹಾಕಿ ಈ ಥರ ಹೂವು ಇಟ್ಟಿರೋದಂತೂ ಸಖತ್ ಇಷ್ಟ ಆಯಿತು, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಹಾಗೆ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ. ಮತ್ತು ನಾನು ಮತ್ತೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ನನಗೆ ಸಾಕಾಗಿಬಿಡುತ್ತೆ ಅಷ್ಟೊತ್ತಿಗೆ. ಮಧ್ಯಾಹ್ನ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿದ ಮತ್ತು ಸಂಜೆ ಮೇಲೆ ಆಚೆ ಕಡೆ ಎಲ್ಲ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ದೀಪನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಮೊದಲೇ. ಹೊಸ್ಲು ಮೇಲೆ ಮತ್ತೆರಡು ತುಳಸಿ ಹತ್ರ 2 ದೀಪನ ಹಚ್ಚಿ ನೆಕ್ಸ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಪ್ರತಿ ವರ್ಷವೂ ಕೂಡ ನಾನು ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಚಿ ಬರೋದಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹಾಗಾಗಿ ಸಂಜೆ ಒಂದು 6 ಗಂಟೆ ಮೇಲೇ ಹೋಗೋದು ಯಾವಾಗಲೂ ಕೂಡ. ಹಸ್ಬೆಂಡು ಕೂಡ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾರಲ್ವ, ಸಂಜೆ ಹೊತ್ತೇ ಹೋಗ್ತೀನಿ. ಸಂಜೆ ಹೊತ್ತೇ ತುಂಬ ಚೆನ್ನಾಗಿರುತ್ತೆ ದೀಪಗಳೆಲ್ಲ ನೋಡೋದಕ್ಕೆ, ದೀಪ ಹಚ್ಚೋದಕ್ಕಲ್ವ. ಹಾಗಾಗಿ ಸಂಜೆ ಹೊತ್ತೇ ಹೋಗ್ತೀವಿ. ಪ್ರತಿ ವರ್ಷವೂ ಕೂಡ ನಾನು ಈ ರೀತಿ 365 ಬತ್ತಿದ್ದು ದೀಪ ಹಚ್ಚಿ ಬರ್ತೀನಿ. ಈ ವರ್ಷವೂ ಕೂಡ ಮಿಸ್ ಮಾಡಿದೆ, ಹಚ್ತಾ ಇದ್ದೀನಿ. ಹುಣ್ಣಿಮೆ ದಿನವೂ ಕೂಡ ಹೋಗಿ ಹಚ್ಚಿ ಬಂದಿದ್ದೆ. ಮತ್ತು ಅಂದರೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಹಚ್ತೀನಿ. ಇಷ್ಟೇ ವಾರ ಹಚ್ಚಬೇಕು ಅಂತ ಏನಿಲ್ಲ. ಯಾಕೆಂದರೆ ಒಂದು ತಿಂಗಳಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ಒಂದು 4 ವಾರ ಬರ್ತದೆ. 4 ವಾರನೂ ಪ್ರತಿಯೊಬ್ಬರು ಕೂಡ ಹಚ್ತಾರೆ. ಬಟ್ ಅದು 4 ವಾರನೂ ನಮಗೆ ಸಿಗಬೇಕಲ್ವ ಹಚ್ಚೋದಕ್ಕೆ. ಹಾಗಾಗಿ ನನಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಹಚ್ಚಿ ಬರ್ತೀನಿ. ತುಂಬಾ ಒಳ್ಳೆಯದು ಈ ಕಾರ್ತಿಕ ಮಾಸದಲ್ಲಿ 365 ಬತ್ತಿ ಅಥವಾ ನಿಮ್ಮ ಕೈಲಾದಷ್ಟು ಎಷ್ಟು ದೀಪಗಳು ಬತ್ತಿಗಳಿದ್ದಾದರೂ ಕೂಡ ಹಚ್ಬೋದು. ಬಟ್ ನಾನು ಇದು ವರ್ಷ ಕೂಡ ಇದೇ ರೀತಿಯಾಗಿ ನಾನು ರೂಢಿ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಇದೇ ರೀತಿಯಾಗಿ ಇರ್ತೀನಿ. ಈ ರೀತಿ ಅಡಿಕೆ ತಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಮತ್ತು ಅರಿಶಿನ ಕುಂಕುಮ ಇಟ್ಟು ಮತ್ತು ದೀಪ ಇಟ್ಟು ದೀಪಕ್ಕೆ 365 ಬತ್ತಿದ್ದು ನಾನು ತುಪ್ಪದ ದೀಪ ಹಚ್ತಾಯಿದ್ದೀನಿ. ಇಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪ ಯಾವುದಾದ್ರೂ ಹಚ್ಬೋದು. ನಾನು ಇಲ್ಲಿ ತುಪ್ಪ ಮನೆಯಲ್ಲಿಂದನೇ ತೊಗೊಂಡು ಬಂದಿದ್ದೆ. ತುಪ್ಪ ಹಾಕಿ ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ದಕ್ಷಿಣೆ, ಬೆಲ್ಲ ಇಷ್ಟು ಇಟ್ಟು ಕೂಡ ಪೂಜೆ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲನೂ ಕೂಡ ಇಲ್ಲೇ ಬಂದು ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದೀವಿ ನಾನು, ನನ್ನ ಮಕ್ಕಳು ಕೂಡ. ನೋಡ್ತೀವಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಬಂದು ಇದೇ ರೀತಿಯಾಗಿ ಪೂಜೆ ಮಾಡಿದ್ದಾರೆ. ನಾನು ಕೂಡ ಇದೇ ರೀತಿಯಾಗಿ ಪೂಜೆ ಮಾಡ್ಕೊತಾ ಇದ್ದು. ಹಾಗೆ ಪ್ರತಿ ವರ್ಷವೂ ಕೂಡ ಈ ದೇವಸ್ಥಾನದಲ್ಲಂತೂ ಮಿಸ್ ಮಾಡೋದಕ್ಕೆ ಹೋಗಲ್ಲ. ನನಗೆ ಈ ದೇವಸ್ಥಾನ ಅಂದರೆ ತುಂಬ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಫ್ರೀ ಇರುತ್ತೆ, ರಶ್ ಅಂತಿರಲ್ಲ. ಯಾವ ವಾರ ಬಂದರೂ ಕೂಡ. ಇದು ಲಾಸ್ಟ್ ವಾರ ನಾನು ಬಂದಿರೋದು. ಬಟ್ ಬೇರೆ ದೇವಸ್ಥಾನದಲ್ಲೆಲ್ಲ ಎಷ್ಟು ರಶ್ ಇರುತ್ತೆ ಅಂತಂದರೆ ಜಾಗನೇ ಇರಲ್ಲ. ಬಟ್ ಇಲ್ಲಿ ತುಂಬಾ ಫ್ರೀಯಾಗಿರುತ್ತೆ. ಹಾಗಾಗಿ ನಾನು ಲಾಸ್ಟ್ ವಾರ ಮಾತ್ರ ಬರ್ತೀನಿ, ಪ್ರತಿ ವಾರ ಬರಲ್ಲ. ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತೀನಿ ವಾರ. ಬಟ್ ಲಾಸ್ಟ್ ವಾರ ಮಾತ್ರ ಇಲ್ಲಿಗೆ ಬರ್ತೀನಿ, ರಶ್ ಕಮ್ಮಿ ಇರುತ್ತೆ ಅಂತ. ಹಾಗೆ ಇಲ್ಲಿ ಎಲ್ಲ ದೇವ್ರ ದರ್ಶನ ಕೂಡ ಮಾಡ್ಬೋದು. ಒಂದೇ ಕಡೆನೇ ಎಲ್ಲ ದೇವರುಗಳು ಕೂಡ ಇದೆ. ಹಾಗೆ ಇಲ್ಲಿ ಪ್ರಸಾದ ಅಂತೂ ವರ್ಷ ಮಿಸ್ ಮಾಡದೆ ನಮಗೆ ಸಿಗ್ತಿದೆ. ಪ್ರಸಾದ ಅಂತೂ ತುಂಬ ಚೆನ್ನಾಗಿ ಹಂಚ್ತಾರೆ ಇಲ್ಲಿ. ಅಲ್ಲೇ ಕೂಡ ನಾವು ಪ್ರಸಾದ ತಗೊಂಡು ರಿಟರ್ನ್ ಮನೆಗೆ ಬಂದ್ವಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಸಿಗೋಣ. ಎಲ್ಲರಿಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.